ಕೊರಟಗೆರೆ ತಾಲೂಕಿನ ತೋವಿನಕೆರೆಯ PMC ಶಾಲೆಗೆ 2025-26ನೇ ಸಾಲಿನ ಪ್ರೌಢಶಾಲೆಯ 9ನೇ ತರಗತಿ ಉದ್ಘಾಟನೆ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. PMC ಸರ್ಕಾರಿ ಪ್ರಾಥಮಿಕ ಹಿರಿಯ ಪಾಠಶಾಲೆ ತೋವಿನಕೆರೆಯಲ್ಲಿ 2025-26ನೇ ಸಾಲಿನಿಂದ ಶಾಲೆಯನ್ನು ಮೇಲ್ದರ್ಜೆಗೇರಿಸಿ ಈ ಭಾಗದ ಪೋಷಕರು ಮತ್ತು ಮಕ್ಕಳ ಬಹುದಿನದ ಬೇಡಿಕೆಯಾದ ಸರ್ಕಾರಿ ಪ್ರೌಢಶಾಲೆ ಪ್ರಾರಂಭಿಸಲು ಗೃಹ ಮಂತ್ರಿಗಳ ಆದೇಶದ ಮೇರೆಗೆ ಸರ್ಕಾರಿ ಶಾಲೆಯನ್ನು ಪ್ರಾರಂಭಿಸಲಾಯಿತು. ಇನ್ನು ಮೂಲಭೂತ ಸೌಲಭ್ಯಗಳ ಕುರಿತು CEO ಪ್ರಭು, DDPI ಶ್ರೀಮತಿ ಗಿರಿಜಾ, BEO ನಟರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಗಿರಿಜಮ್ಮ, ತಾಲೂಕು ಪಂಚಾಯಿತಿ EO ತೋವಿನಕೆರೆ PDO ಸ್ಥಳ ವೀಕ್ಷಣೆ ಮಾಡಿ SDMC ಹಾಗೂ ಸಾರ್ವಜನಿಕರೊಂದಿಗೆ ಸಮಾಲೋಚಿಸಿ ಈ ಸಾಲಿನಿಂದಲೇ ಗೃಹ ಮಂತ್ರಿಗಳ ತುಂಬ ದಿನಗಳ ಕನಸನ್ನು ನನಸು ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ EO ಅಪೂರ್ವ, ಜಿಲ್ಲಾ ಪಂಚಾಯಿತಿ ಇಂಜಿನಿಯರಿಂಗ್ ಎಲ್ಲ SDMC ಅಧ್ಯಕ್ಷ ಮಂಜುನಾಥ್, ಸದಸ್ಯರು ಮಾಜಿ SDMC ಅಧ್ಯಕ್ಷರು ರೇವಣ್ಣಮೂರ್ತಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಪ್ರಸನ್ನಕುಮಾರ್ TD, ಗ್ರಾಮ ಪಂಚಾಯಿತಿ ಸದಸ್ಯರು, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ರಘುನಂದನ್ TR, ಪತ್ರಕರ್ತರಾದ ಪದ್ಮರಾಜು ಮತ್ತು ಹನುಮಂತರಾಯಪ್ಪ ಹಾಜರಿದ್ದರು. ವರದಿ ರಘುನಂದನ್ TR, ತೋವಿನಕೆರೆ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ತೋವಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಏನು ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ನಡೀತಾ ಇದೆ, ಈ ಶಾಲೆ ಅತ್ಯಂತ ಮಾದರಿಯಾಗಿ ತೋವಿನಕೆರೆ ಭಾಗದಲ್ಲಿ, ಈ ಭಾಗದಲ್ಲಿ ಸುಮಾರು 250ರಿಂದ 300 ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂಥ ಅತ್ಯಂತ ಪ್ರಮುಖ ಶಾಲೆಯಾಗಿ ಹೊರಹೊಮ್ಮಿ ಅನೇಕ ವರ್ಷಗಳಿಂದ ಮೌಲ್ಯಯುತವಾದ ಶಿಕ್ಷಣವನ್ನು ಕೊಡ್ತಾ ಇದೆ. ಒಂದು ಮೂಲಭೂತ ಕೊರತೆ, ಈ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮದ ಹೈಸ್ಕೂಲ್ ಇಲ್ಲ ಅಂತಕ್ಕಂಥದ್ದು. ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಈ ಕ್ಷೇತ್ರದ ಶಾಸಕರಾದ ಪರಮೇಶ್ವರ್ ಸರ್ ಇಲ್ಲಿ ಹಿಂದೆ ಇದೇ ಶಾಲೆಗೆ ಬಂದು ನಮ್ಮ ಈ ಶಾಲೆಯಲ್ಲಿ ಖಾಸಗಿ ಸಹಭಾಗಿತ್ವದಲ್ಲೂ ಕೂಡ ಏನು ಆಸ್ಮೆಟ್ ಅಂತೇಳಿ ಅವರು ಕೊಠಡಿಗಳನ್ನು ಕಟ್ಟಿಸ್ಕೊಟ್ಟಿದ್ದಾರೆ. ಈ ಶಾಲೆಯ ಒಂದು ಮೌಲ್ಯಯುತವಾದಂಥ ಕೆಲಸವನ್ನು ಗುರುತಿಸಿ ಈ ಶಾಲೆಗೆ ಶಕ್ತಿ ತುಂಬೋ ನಿಟ್ಟಿನಲ್ಲಿ ಅವರೇನು ಸಹಕಾರ ಕೊಟ್ಟಿದ್ದರು, ಅದರ ಉದ್ಘಾಟನೆಗೆ ಮತ್ತು ಹೆಚ್ಚುವರಿಯಾಗಿ ಈ ಶಾಲೆಗೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕು ಅನ್ನೋದನ್ನು ನೋಡಲಿಕ್ಕೆ ಒಂದು ಸರಿ ಬಂದಂಥ ಸಂದರ್ಭದಲ್ಲಿ ಕೂಡ ಸೂಚನೆಯನ್ನು ಕೊಟ್ಟು ಬರುವ ಶೈಕ್ಷಣಿಕ ವರ್ಷದಿಂದ ಈ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮದಲ್ಲಿ 9ನೇ ತರಗತಿ ಪ್ರಾರಂಭ ಆಗುತ್ತೆ ಅನ್ನೋ ಮಾತನ್ನು ಹೇಳಿದರು. ಈಗಾಗಲೇ ಆ ಎಲ್ಲ ಪ್ರಸ್ತಾವನೆಗಳು ಸರ್ಕಾರಕ್ಕೆ ಹೋಗಿ ಅಂತಿಮ ಹಂತದಲ್ಲಿದೆ. ಈ ಶೈಕ್ಷಣಿಕ ವರ್ಷದಿಂದನೇ ನಮ್ಮ ಸಂಪನ್ಮೂಲ ಏನಿದೆ, ಶಾಲೆಗೆ ಒಂದು ಸಂಪನ್ಮೂಲ ಬರೋ ರೀತಿಯಲ್ಲೂ ಕೂಡ ಈ ಶಾಲೆಯಲ್ಲಿ ವ್ಯವಸ್ಥೆ ಆಗಿದೆ. ಆ ಎಲ್ಲ ಸಂಪನ್ಮೂಲಗಳನ್ನು ಸರ್ಕಾರದ ಅನುಮೋದನೆಯನ್ನು ಇವೆಲ್ಲವನ್ನು ಪರಿಗಣಿಸಿ ಈ ವರ್ಷದಿಂದನೇ 9ನೇ ತರಗತಿಯ ಆಂಗ್ಲ ಮಾಧ್ಯಮ ಶಾಲೆಯನ್ನು ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೇವೆ. ಇದಕ್ಕೆ ಮುಖ್ಯವಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ SDMC ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಎಲ್ಲ ಹಿರಿಯರು ಏನಿದ್ದಾರೆ ಅವರು ನಿರಂತರವಾಗಿ ಅವರ ಪ್ರಯತ್ನ ಇದೆ. ಈ ಶಾಲೆಯಲ್ಲಿ, ಈ ತೋವಿನಕೆರೆನಲ್ಲಿ ಒಂದು ಮಾದರಿ ಶಾಲೆ ಆಗಬೇಕು, ಮುಂದೆ ಅದು KPS ಶಾಲೆ ಆಗಬೇಕು ಅನ್ನೋ ಒಂದು ಅಭಿಪ್ರಾಯ, ಒಂದು ಅಪೇಕ್ಷೆ ಎಲ್ಲರದ್ದು ಇದೆ. ಆ ನಿಟ್ಟಿನಲ್ಲಿ ಸಾಹೇಬರು ಕೂಡ ಈಗಾಗಲೇ ಸ್ಪಷ್ಟವಾದ ನಿರ್ದೇಶನ ಕೊಟ್ಟಿದ್ದಾರೆ. ಅವರ ಸೂಚನೆ ಮೇರೆಗೆ ಇವತ್ತೆಲ್ಲ ನಾವು ಬಂದು ಇಲ್ಲಿ ವಿದ್ಯುಕ್ತವಾಗಿ ಈ ವರ್ಷದ ಶೈಕ್ಷಣಿಕ ವರ್ಷದ ಶಾಲೆಗಳನ್ನು ಕೂಡ ಪ್ರಾರಂಭ ಮಾಡಿದ್ವಿ. ಅದರ ಜೊತೆಗೆ 9ನೇ ತರಗತಿಯನ್ನು ಬಹುಶಃ ಬುಧವಾರದಿಂದ 9ನೇ ತರಗತಿಯ ತರಗತಿಗಳನ್ನು ಕೂಡ ಇಲ್ಲಿ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಉಪಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಮುಖ್ಯವಾಗಿ ಇಲ್ಲಿನ ಶಿಕ್ಷಕ ವೃಂದ ಏನಿದ್ದಾರೆ, ಬಹಳ ಮೌಲ್ಯಯುತವಾದಂಥ ಒಂದು ಶಿಕ್ಷಕರ ತಂಡ ಇದೆ. ಅವರೆಲ್ಲರೂ ಕೂಡ ತುಂಬ ಉತ್ಸಾಹಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲಿ ಒಂದು ಮಾದರಿ ಶಾಲೆ ಆಗಬೇಕು ಅಂತಕ್ಕಂಥದ್ದು ಸಚಿವರ ಸೂಚನೆ ಹಾಗೂ ನಮ್ಮೆಲ್ಲರ ಅಪೇಕ್ಷೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಉಪಕ್ರಮಗಳನ್ನು ತೆಗೆದುಕೊಳ್ತೀವಿ. ಇದ್ರ ಜೊತೆಗೆ ಇನ್ನೂ 1-1.5 ಎಕರೆ ಜಾಗ ಈ ಶಾಲೆಗೆ ಸಂಬಂಧಪಟ್ಟಂಥ ಆಸ್ತಿ ಇದೆ. ಮುಂದಿನ ದಿನಗಳಲ್ಲಿ ಹೆಚ್ಚುವರಿ ಕೊಠಡಿಗಳನ್ನು, ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ಇದನ್ನೆಲ್ಲ ನೋಡ್ಕೊಂಡೋಗಿ ಸಾಹೇಬರ ಗಮನಕ್ಕೆ ತಂದು ಮುಂದೆ ಏನೇನು ಆಗಬೇಕು ಅನ್ನೋದನ್ನು ಕೂಡ ಎಲ್ಲ ಕ್ರಮಗಳನ್ನು ಕೂಡ ನಾವು ತೆಗೆದುಕೊಳ್ತೀವಿ. ಸರ್, ಈ ಭಾಗದ ಹಲವಾರು ರೈತಾಪಿ ವರ್ಗದವರಿಗೆ ಹಾಗೂ ಜನಸಾಮಾನ್ಯರಿಗೆ SSLC ಮಕ್ಕಳು ಇಲ್ಲಿ ಓದೋದಕ್ಕೆ ಅವಸ್ಥೆ ಇಲ್ಲ, ಹಾಗಾಗಿ ಅವ್ಯವಸ್ಥೆ ಆಗಿದೆ. ಅದ್ರ ಬಗ್ಗೆ ತಾವು ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಇಲ್ಲ, ಖಂಡಿತ ಅದನ್ನೇ. ಈ ವರ್ಷ 9ನೇ ತರಗತಿ ಆಗುತ್ತೆ, ಮುಂದಿನ ವರ್ಷ SSLC ಆಗುತ್ತೆ. ಸೊ ಹಾಗಾಗಿ ಇದು ಹೈಸ್ಕೂಲ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅದನ್ನು ಮೀರಿ ಒಂದು ಗುಣಮಟ್ಟದ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಏನಿದೆ, ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮ ಸಂಪೂರ್ಣವಾದಂಥ ಈ ಭಾಗಕ್ಕೆ ಬೇಕಾದಂಥ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣದ ಅವಶ್ಯಕತೆ ಏನಿದೆ ಅದನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಈ ಜಾಗ ಇಲ್ಲಿ ಆಗುತ್ತೆ ಅನ್ನೋ ಮಾತನ್ನು ಕೂಡ ಅನ್ನೋ ಭರವಸೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಅದೆಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ.